ಕುಂದಗೋಳ ತಾಲೂಕಿನಲ್ಲಿಯೇ ಅತ್ಯಂತ ವಿಶಿಷ್ಟ ಶ್ರದ್ಧಾ ಭಕ್ತಿಗೆ ಹೆಸರಾದ ಬಲಮುರಿ ಗಣಪತಿ ಜಾತ್ರೆ ಹಾಗೂ ಪಲ್ಲಕ್ಕಿ ಉತ್ಸವವು ಇದೇ ತಿಂಗಳ 10ರಂದು ಬೆನಕನಹಳ್ಳಿ ಗ್ರಾಮದಲ್ಲಿ ಜರುಗಲಿದೆ. ಶನಿವಾರ ಜರುಗುವ ಬಲಮುರಿ ವರಸಿದ್ಧಿ ವಿನಾಯಕ ಹಾಗೂ ಹೊರಗಿನ ಸಿದ್ದಪ್ಪಜ್ಜನ ಜಾತ್ರಾ ಮಹೋತ್ಸವವು ಅತಿ ವಿಜೃಂಭಣೆಯಿಂದ ಜರುಗಲಿದೆ. ಸ್ಥಳದ ಮಹತ್ವದ ಬಗ್ಗೆ ಹೇಳೋದಾದರೆ, ಗ್ರಾಮದಲ್ಲಿ ಪ್ರತಿಷ್ಠಾಪನೆಗೊಂಡಿರುವ ವರಸಿದ್ಧಿ ವಿನಾಯಕನಿಗೆ ಐತಿಹಾಸಿಕ ಹಿನ್ನೆಲೆ ಇದೆ. ಬಲಭಾಗಕ್ಕೆ ಸೊಂಡಿಲು ತಿರುಗಿರುವ ಈ ಬೆನಕನ ಅವತಾರದಿಂದಾಗಿಯೇ ಗ್ರಾಮಕ್ಕೆ ಬೆನಕನಹಳ್ಳಿ ಎಂಬ ಹೆಸರು ಬಂದಿದೆ ಎನ್ನುವ ಪ್ರತೀತಿ ಇದೆ. ದೇವಸ್ಥಾನ ಅತ್ಯಂತ ಚಿಕ್ಕದಾಗಿದೆ, ಆದರೆ ಪವಾಡದ ಐತಿಹ್ಯ ಮಾತ್ರ ವರ್ಣಿಸಲಾರದ್ದು. ಬೇಡಿ ಬಂದ ಭಕ್ತರಿಗೆ ವರಪ್ರಸಾದ ನೀಡುವ ಈ ದೇವನಿಗೆ ಪ್ರತಿ ಸಂಕಷ್ಟಿಯೆಂದು ಭಕ್ತರು ಗೋಡಂಬಿ, ದ್ರಾಕ್ಷಿ, ಬಾಳೆಹಣ್ಣು, ಸುವರ್ಣಲೇಪಿತ ಕಾಯಿನ ಕಿತ್ತಳೆ, ಮೋಸಂಬಿ ಹಣ್ಣು, ದಾಳಿಂಬೆ ಬೀಜದ ಅಲಂಕಾರದ ಸೇವೆಯನ್ನು ನೋಡಲು 2 ಕಣ್ಣು ಸಾಲದು. ನಮಸ್ಕಾರ, ನನ್ನ ಹೆಸರು ಯಲ್ಲಪ್ಪ ನಿಂಗಪ್ಪ ಪಲ್ಯದ ಅಂತೇಳಿ. ಶ್ರೀ ಬಲಮುರಿ ವರಸಿದ್ಧಿ ವಿನಾಯಕನ ಆಶೀರ್ವಾದದಿಂದ ನಮ್ಗೆ ಭಾಳ ಒಳ್ಳೆಯದಾಗೈತಿ. ಮತ್ತು ಎಲ್ಲ ದೇವರಿಗೂ ನಾವು ಬೇಡ್ಕೋಬೇಕಂತಂದ್ರೆ ಏನಾದರೂ ವರ್ಷದ ಮಟ್ಟನೂ ತೊಗೊಂಡಾಕ ನಾವು ನಮ್ಮ ಬೇಡಿಕೆ ಈಡೇರ್ಸಕ್ಕೆ. ಆದರೆ ನಮ್ಮ ಶ್ರೀ ಬಲಮುರಿ ವರಸಿದ್ಧಿ ವಿನಾಯಕಗೆ ನಾವು ತಿಂಗಳ ಬೇಡಿಕೆ ಇಡ್ತೇವೆ. ಸಂಕಷ್ಟ ದಿವಸ ನಾವು ಏನಾರ ಬೇಡ್ಕೊಂಡು ಹೋದ್ವಿ ಅಂದರೆ ಮುಂದಿನ ಸಂಕಷ್ಟ ಅನ್ಕೊಡ್ದ ಪರಿಹಾರ ಆಗ್ಬೇಕದೆ. ಅಂದ್ರೆ ಅಷ್ಟು ಆರ್ಡರ್ ಮಾಡಿಬಿಡ್ತೇವೆ ನಾವು ದೇವರಿಗೆ. ಅಂಥ ಫಲ ಕೊಡುವಂಥ ಮತ್ತು ಅಂಥ ಶಕ್ತಿ ಇರುವಂಥ ಯಾರಪ್ಪ ಅಂದ್ರೆ ಬಲಮುರಿ ವರಸಿದ್ಧಿ ವಿನಾಯಕ. ನಾವು ಏನೋ ಒಂದು 13 ವರ್ಷದಿಂದ ಒಂದು ಕಂಪ್ನಿಯಾಗ 5,000 ರೂಪಾಯಿ ಪಗಾರ ಕೊಟ್ಟಿದ್ದೆ. ಆದರೆ ನಾವು ಬಲಮುರಿ ವರಸಿದ್ಧಿ ವಿನಾಯಕಿಗೆ ನಾವು ಬೇಡ್ಕೊಂಡಾಗ ಗಣಪಗೆ ಆ ಕಂಪ್ನಿಗೆ ಮಾಲಕನನ್ನು ಮಾಡಪ್ಪ ಅಂತ ನಾವು ಬೇಡ್ಕೊಂಡೆ. ಅದ್ರ ಪ್ರಕಾರ ನಮ್ಮ ಮಾಲಕನ ಮಾಡಿದ. ಇವತ್ತು ಕರ್ನಾಟಕದಾಗ ನಂಬರ್ 1 ಆಗಿ ಕೆಲಸ ಮಾಡಾಕತ್ತೀವಿ ನಾವು. ಮತ್ತು ಅವನ ಆಶೀರ್ವಾದ ಐತಿ. ಮತ್ತು ಬೆನಕನಹಳ್ಳಿ ಗ್ರಾಮಕ್ಕೆ ಮಳೆ ಬೆಳೆ ಚೆನ್ನಾಗಿ ಆಗತ್ತಿ, ಒಳ್ಳೆ ರೇಟ್ ಸಿಗಾಕತ್ತೈತಿ. ಎಲ್ಲರೂ ಸುತ್ತಮುತ್ತಲಿನ ಎಲ್ಲ ರೈತರು ಬಂದು ಈ ದೇವರಿಗೆ ನಡ್ಕೊಂತಾರ. ಸಂಕಷ್ಟ ದಿವಸ ಒಂಥರ ಜಾತ್ರೆ ಇದ್ದಂಗೆ. ಮಂಗಳವಾರ, ಶುಕ್ರವಾರ, ಹುಣ್ಣಿಮೆ, ಅಮಾವಾಸ್ಯೆ, ಚತುರ್ಥಿ, ಹಬ್ಬ ಹರಿದಿನಗಳಲ್ಲಿ ಈ ದೇವಸ್ಥಾನದ ಆವರಣ ಕಿಕ್ಕಿರಿದು ತುಂಬಿರುತ್ತದೆ. ಪ್ರತಿ ವರ್ಷವೂ ಜರುಗುವ ಸಿದ್ಧಿ ವಿನಾಯಕನ ಬೆಳ್ಳಿ ಪಲ್ಲಕ್ಕಿ ಉತ್ಸವ ಹಾಗೂ ಜಾತ್ರಾ ಮಹೋತ್ಸವವನ್ನು ನೋಡಲು ದೂರದ ಸ್ಥಳದಿಂದ ಭಕ್ತರು ಪಾದಯಾತ್ರೆ ಮೂಲಕವೂ ಬಂದು ತಮ್ಮ ಸೇವೆಯನ್ನು ಸಮರ್ಪಿಸುತ್ತಾರೆ. ಇದೇ ತಿಂಗಳ ಶನಿವಾರ 10ರಂದು ಬೆಳಗ್ಗೆ ಬಲಮುರಿ ವಿನಾಯಕನಿಗೆ ಗಂಗಾ ಪೂಜೆ, ಮಹಾರುದ್ರಾಭಿಷೇಕ, ಅಷ್ಟದ್ರವ್ಯ ಮಹಾಗಣ ಹೋಮ ನೆರವೇರುವುದು. ಕುಂಭಾಭಿಷೇಕ, ಬಿಲ್ವಾರ್ಚನೆ, ಮಂಗಳಾರತಿ ಕಾರ್ಯಕ್ರಮವು ಜರುಗುವುದು. ಇನ್ನು ಈ ಕಾರ್ಯಕ್ರಮದಲ್ಲಿ ಬೆಳಗಾವಿ ಜಿಲ್ಲೆಯ ಮುಕ್ತಿ ಮಠದ ತಪೋರತ್ನ ಶಿವಸಿದ್ಧ ಸೋಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಸಾನ್ನಿಧ್ಯ ವಹಿಸಿಕೊಳ್ಳಲಿದ್ದು, ಕಲ್ಯಾಣಪುರದ ಶ್ರೀ ಅಭಿನವ ಬಸವಣ್ಣಜನವರು ಡಾಕ್ಟರ್ AC ವಾಲಿ ಗುರುಜಿ ಉಪಸ್ಥಿತರಿರುತ್ತಾರೆ. ನಂತರ ಅಡ್ಡಪಲ್ಲಕ್ಕಿ ಉತ್ಸವ, ಕುಂಭ, ವಾದ್ಯ ಮೇಳ, ಕಲಾ ತಂಡಗಳಿಂದ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಉತ್ಸವ ಜರುಗಲಿದೆ. ಮಧ್ಯಾಹ್ನ ಮಹಾ ಅನ್ನ ಪ್ರಸಾದ ವ್ಯವಸ್ಥೆ ನೆರವೇರಲಿದೆ. ಗಣಪತಿ ಮತ್ತು ನಮ್ಗೆ ಒಳ್ಳೇದಾಗೈತ್ರಿ. ಅವ್ರು ಬಂದಂದಿಂದ ನಮ್ಗೆ ಭಾಳ ಇದು ಕೆಟ್ಟಿದ್ದಾಗಿಲ್ಲ, ಚಲೋದನ ಆಗೈತಿ ಈ ವರ್ಷ. ಮತ್ತು ಈ ವರ್ಷದಿಂದ ನಮ್ಗೇನು ಕಡಿಮೆ ಇಲ್ಲ. ಮತ್ತೆಲ್ಲ ಬೆಳವಣಿಗೆ ಕೊಟ್ಟಾನ್ರಿ ನಮ್ಮ ಅಜ್ಜ. ಎಲ್ಲ ಒಳ್ಳೇದು ಮಾಡ್ಯಾರ. ಅವ್ರು ಬಂತಂತ್ರ ನಮ್ಗೆ ಒಳ್ಳೇದ ನಮ್ಗೆ ಆಗೈತಿ ಗಣಪತಿ, ಹೌದಲ್ರಿ? ಒಟ್ಟಾರೆಯಾಗಿ ಅತ್ಯಂತ ಸಿದ್ಧಿ ಸ್ಥಳವಾಗಿರುವ ಬೆನಕನಹಳ್ಳಿಯ ಬಲಮುರಿ ಗಣಪತಿ ದರ್ಶನ ಪಡೆಯಲು ಸಾವಿರಾರು ಜನ ತಂಡೋಪತಂಡವಾಗಿ ಬಂದು ದರ್ಶನ ಪಡೆಯುತ್ತಾರೆ. ರಾತ್ರಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ಕನ್ನಡ ಕೋಗಿಲೆಯ ಮಹನ್ಯ ಗುರು ಪಾಟೀಲ್ ಹಾಗೂ ಹಾಸ್ಯ ಕಲಾವಿದ ಜಗ್ಗಪ್ಪ ಸಹಿತ ಮಜಾ ಭಾರತದ ಅನೇಕ ಕಲಾವಿದರು ಭಾಗವಹಿಸುತ್ತಾರೆ. ಮಂಜುನಾಥ ಶಿವಕನವರ್, ಚಿರಾಯು ಕನ್ನಡ TV, ಕುಂದಗೋಳ.